ಇಂಜಿನಿಯರಿಂಗ್ ಪದವೀಧರ. ಮೊದಲಿಂದನೂ ಪರಿಸರದ ಬಗ್ಗೆ, ಕೃಷಿ ಬಗ್ಗೆ, ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಆಡಳಿತದ ವ್ಯವಸ್ಥೆ ಬಗ್ಗೆ ಮತ್ತು ಆರೋಗ್ಯದ ವ್ಯವಸ್ಥೆ ಇವುಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಇಟ್ಕೊಂಡು ನಮ್ಮ ಸಂಬಂಧಗಳ ಹಿನ್ನೆಲೆಯಲ್ಲಿ ಇವನ್ನೆಲ್ಲವನ್ನು ಹೇಗೆ ಒಂದು ಸುಸ್ಥಿತಿಗೆ ತರಲು ಸಾಧ್ಯ ಅಂತಂದೇಳಿ ನಾನು ಕೆಲಸ ಮಾಡ್ತಿದ್ದೀನಿ. ನಿಮಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾನು ಆಂಜನೇಯ ರೆಡ್ಡಿ, ನೀರಾವರಿಯಿಂದ, ನಮ್ಮದು ಚಿಕ್ಕಬಳ್ಳಾಪುರ. ನಾನು 25 ವರ್ಷಗಳಿಂದ ನಮ್ಮ ನೀರಾವರಿ, ಕುಡಿಯುವ ನೀರು, ಜಲಮೂಲಗಳು, ಕೆರೆಗಳು, ಕಿಂಕೆಗಳ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ವಿಚಾರವಾಗಿ ಜಿಲ್ಲೆಗಳಿಗೆ ಕೊಟ್ಟು ಅಲ್ಲಿ ಬೆಳೆದಂಥ ತರಕಾರಿಗಳನ್ನು ನಿಮಗೆ ಬೆಂಗಳೂರಿಗೆ ಸಪ್ಲೈ ಮಾಡ್ತಿರೋದ್ರ ಬಗ್ಗೆನೂ ಅದರ ಬಗ್ಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತಿದ್ವಿ. ಇವತ್ತಿನ ದಿನ ಏನು ನಮ್ಮ ಮಂಜುನಾಥ್ ಅವರ ಒಂದು ಪರಿಕಲ್ಪನೆಗೆ, ಅವರ ಮಾರ್ಗದರ್ಶನದಲ್ಲಿ ಏನು AI ಮತ್ತು ಡೇಟಾ ಸೆಂಟರ್ಗಳಿಂದ ಏನು ಅಪಾಯ ಆಗುತ್ತೆ, ಮುಂದಿನ ಪೀಳಿಗೆಗಳಿಗೆ ಮತ್ತು ಪರಿಸರಗಳಿಗೆ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ತಮ್ಮ ಗಮನ ಸೆಳೆಯೋದಕ್ಕೆ ಇಲ್ಲಿ ಬಂದಿದೆ. ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚೇತನ ಅಂತೇಳಿ ಬಿಳಿ ವಂಶದ ಬಗ್ಗೆ ಹೋರಾಟ ಮಾಡ್ಕೊಳ್ಳುವಂಥ ಒಬ್ಬ ವಿವರ. ಇವತ್ತು ಏನು ಬಿಳಿ ವಂಶದಲ್ಲಿ ಆಗ್ತಕ್ಕಂಥ ಅನಾಹುತಗಳೇನು ಮತ್ತು ಏನು ಸ್ಥಿತಿಯಿಂದ ಆಗುವಂತಹ ದುಷ್ಪರಿಣಾಮಗಳೇನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನೇನು ಆಗ್ತದೆ ನನಗೆ ನನ್ನ ಹೆಸರು ಧನಂಜಯ ನಾನು JDS ಪಕ್ಷದಿಂದ ಬಂದಿದ್ದೇನೆ. ಇವತ್ತು ಬಿಳಿ ಮತ್ತು AI ಈ ಭೂ ಕಬಳಿಕೆಯಿಂದ ಹೇಗೆ ರೈತರನ್ನು ರಕ್ಷಿಸೋ ಬಗ್ಗೆ ರೆಸ್ಪಾನ್ಸ್ ಮಾಡೋದಕ್ಕೆ ಮಾತಾಡ್ತಾರೆ. ಇದರಲ್ಲಿ ಮಾತಾಡೋಣ. ತುಮಕೂರು ಯೂನಿವರ್ಸಿಟಿ PhD ಇಲ್ಲಿ ಡೇಟಾ ಸೆಂಟರ್ಗಳಿಂದ ವಿದ್ಯಾರ್ಥಿಗಳಿಗೆ ಯುವಕರಿಗಾಗುವ ಮೊದಲೇನು, ನಮ್ಮ ಉದ್ಯೋಗದ ಮೇಲಾಗುವ ಪ್ರಭಾವ ಏನು ಅನ್ನೋದ್ರ ಕುರಿತು ಮಾತಾಡಲಿಕ್ಕೆ ಬಂದಿದ್ದು. ಜನಪರಿಷತ್ಗಳಲ್ಲಿ ತೊಡಗಿಸ್ಕೊಡ್ತೀವಿ. ಮಂಜುನಾಥ್ ಸರ್ ಮಾರ್ಗದರ್ಶನದಲ್ಲಿ ಈ ವಿಷಯದ ಕುರಿತು ಈಗ ತೋರಿಸ್ಬೇಕು. 4-5 ವರ್ಷದಿಂದ ಇದಕ್ಕೆ ಕಾರಣ ಯಾವ ಉತ್ತರ ಇಲ್ಲ. ನಾವೆಲ್ಲ ಒಂದ್ ಕಡೆ ಭೂಮಿ ಕಳ್ಕೊಳ್ತಾ ಇರೋಣ, ಒಂದ್ ಕಡೆ ನೀರು ಕಳ್ಕೊಳ್ತಾ ಇರೋಣ, ಇನ್ನೊಂದ್ ಕಡೆ ಎಲೆಕ್ಟ್ರಿಫಿಕೇಶನ್ ಪ್ರೈವೇಟೈಸೇಷನ್ ಆಗ್ತಾ ಇದ್ರೆ ಜನರಿಗೆ ಬಹಳ ದೊಡ್ಡ ಅನ್ಯಾಯ ಆಗತ್ತೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ AI ಡಾಟಾ ಸೆಂಟರ್ಸ್ ಅಕ್ರಾಸ್ ಪ್ಲಾನೆಟ್ ಇದು 660 ಕಡೆ 660 ಅವೆಲ್ಲ ಹಂಚಿ ಹರಿದು ಭೂಮಿಯನ್ನ ತಗೊಳ್ತಾ ಇದ್ದಾರೆ. ಈಗ ಪ್ರತಿ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ AI ಡಾಟಾ ಸೆಂಟರ್ಸ್ ನಿರ್ಮಾಣ ಮಾಡ್ತಾರೆ. ಅವ್ರು ಬರೀ ಟೌನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಎರಡೂ ಸರ್ಕಾರಗಳು. ಬಟ್ ಆಕ್ಚುಲಿ ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ AI ಡಾಟಾ ಸೆಂಟರ್ಸ್. ಈ AI ಡಾಟಾ ಸೆಂಟರ್ಸ್ ಏನು, ಅದರಿಂದ ಆಗೋ ಪರಿಣಾಮ ಏನು? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಪಕ್ಕದಲ್ಲಿರುವಂಥ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಅಂತ ಒಂದು ಜಾಗ ಇದೆ. ವಿಶಾಖಪಟ್ಟಣಂನಲ್ಲಿ 6 ಗಿಗಾವ್ಯಾಟ್ ಡಾಟಾ ಸೆಂಟರ್ಸ್ನ ಅವರು ಹೂಡಿಕೆ ಮಾಡ್ತಿದ್ದಾರೆ. ಗೂಗಲ್ 6 ಗಿಗಾವ್ಯಾಟ್ ಅಂತ ಏನು, ಎಷ್ಟು ನೀರು ಕನ್ಸಂಪ್ಷನ್ ಆಗುತ್ತೆ ರೆಡಿ ಅಂದರೆ 1 ಗಿಗಾವ್ಯಾಟ್ ಅಂದರೆ 1000 ಮೆಗಾವ್ಯಾಟ್. ಈ 1 ಗಿಗಾವ್ಯಾಟ್ ಪ್ರಾಜೆಕ್ಟ್ಗೆ ಆಲ್ಮೋಸ್ಟ್ 1 TMC ನೀರು ಬೇಕು. ಸೊ 1 ಗಿಗಾವ್ಯಾಟ್ ಪ್ರಾಜೆಕ್ಟ್ ಅಂದರೆ ನಮಗೆ ಆಲ್ಮೋಸ್ಟ್ 1 TMC ನೀರು. 1 TMC ನೀರು ಅಂದರೆ 2800 ಕೋಟಿ ಲೀಟರ್ ನೀರು. 1 ಗಿಗಾವ್ಯಾಟ್. 6 ಗಿಗಾವ್ಯಾಟ್ ಅಂದರೆ ನಮ್ಗೆ ಆಲ್ಮೋಸ್ಟ್ 6 TMC ನೀರು. ಈ 6 TMC ನೀರನ್ನ ನಾವು ವಿಶಾಖಪಟ್ಟಣಂ ಪ್ರಾಜೆಕ್ಟ್ ನಾವು ಎವಿಡೆಂಟ್ ನೋಡ್ಬೋದು. 6 TMC ನೀರು ಬೇಕು. ವಿಚಿತ್ರ ಮತ್ತು ದುರ್ದೈವ, ಅದಕ್ಕೆ ಫ್ರೆಶ್ ವಾಟರ್ ಬೇಕು. ನಮಗೆ ಸಮುದ್ರದ ನೀರು ಕೊಡಲ್ಲ. ಯಾಕೆಂದ್ರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್, ಲಕ್ಷ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಅದನ್ನ ಕ್ಲೋಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಫ್ರೆಶ್ ವಾಟರ್ ಯೂಸ್ ಮಾಡ್ತಾರೆ. ಎರಡನೇದು, ಅಲ್ಲಿ ಬರೋ ಫ್ರೆಶ್ ವಾಟರ್ ಒಬ್ಬಳಿ ರೀಯೂಸ್ ಮಾಡೋಣ ಅಂತಂದ್ರೆ ಅದು ರೀಯೂಸ್ ಮಾಡಿ ಬರೋದಿಲ್ಲ. 80% ಫ್ರೆಶ್ ವಾಟರ್ ಹಾವಿಯಾಗಿ ಬಿಡೋಗುತ್ತೆ. ಸೊ ನೀವು 6 TMC ನೀರಲ್ಲಿ ಆಲ್ಮೋಸ್ಟ್ 80% 5.2 TMC ನೀರು ಹಾವಿಯಾಗಿ ಬಿಡೋದ್ರೆ ಹಿಂದಿದ್ದು ನೋಡ್ಕೊಳ್ಳೋದನ್ನ ಹೊರಗಡೆ ಬರ್ತಾರೆ ತ್ಯಾಜ್ಯ. ಅದು 15,000 ಮೇಲ್ಪಟ್ಟು ಪೊಲ್ಯೂಟೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬೇರೆ ದೇಶದಲ್ಲಿ ಮಾಡಿ ಹೊಂದಿದ್ದಾರೆ. ಅದು 15,000 ಹೆಚ್ಚು ಹೆವಿ ಮೆಟಲ್ಸ್ ಹೊಂದಿರುತ್ತೆ. ಅಷ್ಟು ಮತ್ತೆ ಪೊಲ್ಯೂಟೆಂಟ್ಸ್ ಹೊರಸುತ್ತೀವಿ. ಒಂದು ಯಥೇಚ್ಛವಾಗಿ ನೀರು ಕೇಳ್ತಾರೆ, ಎರಡು ಯಥೇಚ್ಛವಾಗಿ ಪೊಲ್ಯೂಟೆಂಟ್ಸ್ ಹೊರಗಡೆ ಆಗ್ತಾರೆ.
ಮೂರನೇದು ಕರೆಂಟ್ ಎಷ್ಟು ಬೇಕು ಅಂತ. ಅದೇ ಇರುತ್ತೆ 6 ಗಿಗಾವ್ಯಾಟ್ ಕರೆಂಟ್ ಬೇಕು ಅಂತ. 1 ಗಿಗಾವ್ಯಾಟ್ಗೆ ಆಲ್ಮೋಸ್ಟ್ ನಮಗೆ 1000 ಮೆಗಾವಾಟ್. 1 ಮೆಗಾವಾಟ್ಗೆ ಗ್ರೀನ್ ಎನರ್ಜಿ ಅಂತ ಹೇಳ್ತಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಪ್ರಾಜೆಕ್ಟ್ ಅಲ್ಲಿ ಗ್ರೀನ್ ಎನರ್ಜಿ ಅಂತಾರೆ. ಗ್ರೀನ್ ಎನರ್ಜಿ ಅಂದ್ರೆ ಸೋಲಾರ್ ಅಂತ ಅರ್ಥ. ಸೋಲಾರ್ಗೆ ಮತ್ತೆ ಭೂಮಿ ಬೇಕು. ಇದು ಬರೀ ಭೂಮಿ ಇಷ್ಟು ಮಾಡೋದಿಲ್ಲ, ಸೋಲಾರ್ಗೆ ಮತ್ತೆ ಭೂಮಿ ಬೇಕು. 1 ಮೆಗಾವಾಟ್ಗೆ ನಿಮಗೆ ಆಲ್ಮೋಸ್ಟ್ 3 ಎಕರೆ ಭೂಮಿ ಬೇಕಂದ್ರೆ ನಿಮಗೆ 6000 ಮೆಗಾವಾಟ್ಗೆ ಎಷ್ಟು ಸ್ಥಳ ಮತ್ತೆ ಭೂಮಿ ಅಂತ ಕೇಳುತ್ತೆ. ಸೊ ಈ ರೋಬೋಟಿಕ್ ಸಿಸ್ಟಮ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗೋಣ. ಇದೇ ನೋಡೋಣ ನಮ್ಮ ಪಿಡಿಯಾದಲ್ಲಿ ಕೆಲಸ ಮಾಡೋ ಹೆಣ್ಣುಮಕ್ಕಳು ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ ಅವರಿಗೆ ಟೆಸ್ಲಾ ಕಂಪನಿದು ಒಂದು ಮೈಕ್ರೋ ಚಿಪ್ಸ್ ನ ಇನ್ಸರ್ಟ್ ಮಾಡ್ತಾರೆ. ಪ್ರಾಸೆಸ್ ಅನ್ನ ಅವರು ನೋಡ್ತಾ ಹೋಗ್ತಾರೆ. ಆ ಹೆಣ್ಣು ಹೇಗೆ ಸ್ಕೆಚಿಂಗ್ ಮಾಡುತ್ತೆ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ವಂದನೆಗಳು ಸಲ್ಲಿಸ್ತಾ, ನಮ್ಮೂರು ಕಾರಿಗಲ್ಲು ಅಂತ ದಾವಣಗೆರೆ ಹತ್ರ, ಅಲ್ಲಿ ಒಬ್ಬ ನಾಗೇಂದ್ರ ಸ್ವಾಮಿ ಅಂತಿದ್ರಲ್ಲಿ ಪಕ್ಕದ ಹಳ್ಳಿ ತಿರುಳೋಳಿ ಅಂತ ಹಳ್ಳಿ. ಅವರು ಪ್ರೊಫೆಸರ್, ಕಾಲೇಜ್ ಪ್ರೊಫೆಸರ್. ಅವರು ಒಂದು ಕತೆ ಹೇಳೋದು ನನಗೆ. ಅವ್ರು ಚಿಕ್ಕವರಿದ್ದಾಗ ಅವ್ರ ಮನೆ ಭಾಳ ಜನ ಮಕ್ಕಳಂತ, ಅವರು ಭಾಳ ಜನ ಮಕ್ಕಳು ಒಂದು 13-14 ಜನ ಇರೋದು. ಈಗ ಇದು ನಾನು ಹೇಳ್ತಾ ಇರೋದು ಇಂಥವನ್ನೆಲ್ಲವನ್ನು ಮಾಡ್ತಾ ಇರುವಂಥ ಖನಿಜಗಳನ್ನ ತಗೊಂಡು ಹೋಗ್ತಾರೆ. ನಮ್ಮ ದೇಶದ ಒಳ್ಳೆ ಬ್ರೈನ್ಗಳಿದ್ದಾವೆ, ಇವನು ತಗೊಂಡು ಹೋಗ್ತಾರೆ. ಒಟ್ಟು ನಮ್ಮನ್ನು ಒಂಥರ ಭಿಕಾರಿಗಳು ಅಂತ ನೋಡ್ಕೊಂಡು ಒಂಥರ ಥರ್ಡ್ ವರ್ಲ್ಡ್ ಕಂಟ್ರೀಸು ಈ ಥರದ ಅವ್ರ ಆಲೋಚನೆ ಏನಿದೆ, ಅವ್ರದ್ದು ಬಹುತೇಕ ಅವ್ರ ಸರ್ವೈವಲ್ ಮೇಲೇನೆ ಇರೋಂಥವ್ರು. ಆ ದೇಶದವರೆಲ್ಲರೂ, ಪಾಶ್ಚಿಮಾತ್ಯ ದೇಶಗಳೆಲ್ಲರೂ ನಾವು ಹೆಂಗೆ ಉಳ್ಕೋಬೇಕು ಅನ್ನೋದೇ ಯೋಚನೆ ಮಾಡೋಂಥವ್ರು. ಬಟ್ ನಾವು ಭಾರತ ದೇಶದವರು ನಾವು ಹೆಂಗೆ ಉಳ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಾವು ಎಲ್ಲರಿಗೂ ಒಳ್ಳೇದಾಗೋದೇನೋ ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲೂ ಹಂಗೆ ಬಂದಿದ್ದೀವಿ ಆಲೋಚನೆಗಳು. ನಾವೇ ಉಳ್ಕೊಳ್ಳೋದು ಅನ್ನೋಂಥದ್ದು ಎಲ್ಲ ರಾಜಕಾರಣಿಗಳಲ್ಲಿ, ಕೈಗಾರಿಕೋದ್ಯಮಿಗಳಲ್ಲಿ, ಮನೆಗೆ ರೈತರಲ್ಲೂ ಕೂಡ ನಾವು ಉಳ್ಕೊಳ್ಳೋದಕ್ಕೆ ಉಳಿದ ಯಾರನ್ನ ಸಾಯಿಲಿ, ನಾವು ಉಳ್ಕೋಬೇಕು ಅನ್ನೋಂಥ ಚಿಂತನೆ ಇದೆ. ಇದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ. ನಮ್ಮ ಸುರೇಶ್ ಅಡ್ಲಿಕರ್ ಅವರು ಮತ್ತು ಮಂಜುನಾಥ್ ಅವರು, ನಮ್ಮ ಆಂಜನೇಯ ರೆಡ್ಡಿ ಅವರು, ಧನಂಜಯ, ನಾವೆಲ್ಲರೂ ಒಟ್ಟಾಗಿ ಸೇರಿ ಬರೀ ನಾವು ಉಳ್ಕೊಳ್ಳೋದಷ್ಟೇ ಅಲ್ಲ, ಎಲ್ಲರನ್ನೂ ಉಳಿಸೋದಕ್ಕೆ ಏನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀವಿ. ಹಾಗಾಗಿ ಗಾಂಧೀಜಿ ಸಹಾಯ ಬೇಸಾಯ ಆಶ್ರಮದ ವತಿಯಿಂದ ನಾವೆಲ್ಲರೂ ಒಟ್ಟಿಗೆ ಮುಂದಿನ ತಿಂಗಳು ಆಗಸ್ಟ್ 6, 7, 8 ಒಂದು ಎಲ್ಲರಲ್ಲೂ ಒಂದು ಅರಿವನ್ನು ಮೂಡಿಸೋದಕ್ಕೆ ಅಂತ, ಜನರಲ್ಲಿ ಅರಿವನ್ನು ಮೂಡಿಸ್ಬೇಕು. ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಸಾಕಷ್ಟು ಅರಿವು ಇರುತ್ತೆ, ಆದರೆ ಆ ಅರಿವಿನ ಜೊತೆ ನಾವಿದ್ದೀವಿ ಅಂತ ಹೇಳುವಂಥದ್ದು ಮಾಧ್ಯಮದ ಮಿತ್ರರಿಗೆ, ರಾಜಕಾರಣಿಗಳಿಗೆ ಅರಿವನ್ನು ಮೂಡಿಸ್ಬೇಕು. ಜೊತೆ ಮಠಾಧೀಶರು, ಕರ್ನಾಟಕದಲ್ಲಿ 3000 ಮಠಗಳಿದ್ದಾವೆ. ಆ ಮಠಾಧೀಶರಿಗೆ ಎಲ್ಲರಿಗೂ ಅರಿವನ್ನು ಮೂಡಿಸೋದಕ್ಕೆ ಆ ಥರ ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಕರ್ನಾಟಕ ರಾಜ್ಯದಾದ್ಯಂತ ಡೆಲ್ಲಿಯಲ್ಲಿ ಹೇಗೆ ಯುವಕರೆಲ್ಲರೂ ಸೇರಿ ದೇಶಕ್ಕೆ ಈಗ ಅರಿವನ್ನು ಸ್ವಲ್ಪ ಅರಿವಿನ ಮಟ್ಟ ಮೇಲೆ ತಂದಿದ್ದಾರೆ, ಹಂಗೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸ್ವಲ್ಪ ಜನರ ಬಗ್ಗೆ ಕಳಕಳಿ ಇರುವಂಥ, ಒಳ್ಳೆಯ ಭಾವನೆ ಇರುವಂಥ, ಒಳ್ಳೆಯ ಆಲೋಚನೆ ಇರುವಂಥ ಎಲ್ಲ ಮುಖಂಡರುಗಳನ್ನ, ಅದು ರೈತ ಮುಖಂಡರಿರ್ಬೋದು, ಸ್ವಾಮೀಜಿಯವರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲನೂ ಒಟ್ಟಿಗೆ ಸೇರಿಸಿ ಅದರ ಮೂಲಕ ಒಂದು ಹೊಸ ಪರಿವರ್ತನೆ ನಮ್ಮ ರಾಜ್ಯದಿಂದ ಪ್ರಾರಂಭ ಆಗಲಿ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಮಾಧ್ಯಮದ ಮಿತ್ರರ ಎಲ್ಲ ಬೆಂಬಲ ನಮ್ಮ ಜೊತೆಗೆ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. AI ಬಗ್ಗೆ ಮಾತನಾಡ್ತಿದ್ದೇವೆ. ಈ AI ಇದಕ್ಕೆ ನೀರು ಮತ್ತು ಎನರ್ಜಿ ಎರಡೂ ಬಹಳಷ್ಟು ಪ್ರಮಾಣದಲ್ಲಿ ಬೇಕಾಗಿದೆ. AI ಸೆಂಟರ್ಸ್ನ ಡೇಟಾ ಸೆಂಟರ್ ಹೋಗೋದು ನಮ್ಮ ದೇಶದಲ್ಲಿ ನಮಗೆ ಗೊತ್ತಿರೋ ಹಾಗೆ ಈಗ ಈ ನಮ್ಮ ಪಶ್ಚಿಮ ಘಟ್ಟಗಳು ಅವು ವಾಟರ್ ಟ್ಯಾಂಕ್ಸ್ ಅಂತಲೇ ಹೆಸರಿಟ್ಟಿವೆ. ಪಶ್ಚಿಮ ಘಟ್ಟಗಳಿಗೆ ನೀರಿನ ಟ್ಯಾಂಕ್ಗಳು ಅಂತ. ಅದೇ ರೀತಿ ನಮಗೆ ಎನರ್ಜಿ ಕೂಡ ಬರೋದು ಮ್ಯಾಕ್ಸಿಮಮ್ ಬರೋದು ಪಶ್ಚಿಮ ಘಟ್ಟಗಳಿಂದಲೇ. ಈ ಪಶ್ಚಿಮ ಘಟ್ಟಗಳು ಯಾವ ರೀತಿಯಲ್ಲಿ ಈ ಸತೆ ಈ ನಮ್ಮ ಏನಿದೋ ಆಗಲಿ ಅಥವಾ ಹವಾಮಾನ ಬದಲಾವಣೆಯಿಂದಾಗಲಿ ಮಳೆ ಕಡಿಮೆ ಆಗಿತ್ತು ಅಥವಾ ಮಳೆ ಒಂದು ಅನುಕೂಲಗಳಾಗಿ ರೈತರು ಓಡಾಡ್ತಾ ಇದ್ದಾರೆ ತಾವು ನೋಡಿದ್ರಿ. ಆಮೇಲೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಸತ್ಯಾಗ್ರಹ, ಮಣ್ಣು ಮತ್ತು ನೀರು ಬಹಳ ಸರಳವಾಗಿ ಅನಿಸ್ತದೆ. ಮಣ್ಣು ಮತ್ತು ನೀರಿಗೆ
ಬರ ಇದೆ ಅಂತ. ಆದರೆ ಇವತ್ತು ಯಾವ ಮಟ್ಟಕ್ಕೆ ನಮ್ಮ ರಾಜ್ಯ ಅಥವಾ ನಮ್ಮ ಬೆಂಗಳೂರು ಬಂದಿದೆ ಅಂದರೆ, ಇವತ್ತು ನಾವು ಬೆಂಗಳೂರಿನಲ್ಲಿ ಜನ ಎಲ್ಲ ತಿಂತಾ ಇರ್ತಕ್ಕಂಥ ತರಕಾರಿಗಳಲ್ಲಿ ಬಾಲಿಬಹುದ ಅಂಶಗಳಿದ್ದಾವೆ ಅಂತೇಳಿ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಒಂದು ಸಂಶೋಧನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ IAS ಅವರು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಈ ಭಾಗದಲ್ಲಿ ನೀರಿನಲ್ಲಿ ಹಲವಾರು ಲೋಹದ ಅಂಶಗಳಿದ್ದಾವೆ. ಅಲ್ಲಿ ಕೃಷಿಕರು, ರೈತರು ಉಪಯೋಗಿಸ್ತಾ ಇರ್ತಕ್ಕಂಥ ಬೆಳೆ ಬೆಳೆಯಲಿಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥ ಮಣ್ಣಿನಲ್ಲೂ ಸಹ ಅನೇಕ ರಾಸಾಯನಿಕ ಅಂಶಗಳು ಮತ್ತು ಭಾರಿ ಲೋಹದ ಅಂಶಗಳಿದ್ದಾವೆ ಅನ್ನುವಂಥದ್ದನ್ನ ಇವತ್ತು ಸರ್ಕಾರದ ಮುಂದೆ ಇಟ್ಟಿದ್ದಾರೆ, ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದೆ. ಅಂದರೆ ಇವತ್ತು ನಮ್ಮ ನೀರು ಅಪಾಯಕಾರಿ ಮಟ್ಟಕ್ಕೆ ಕಲುಷಿತ ಆಗಿದೆ, ಮಣ್ಣು ಸಹ ಅಪಾಯಕಾರಿ ಮಟ್ಟಕ್ಕೆ ಕಲುಷಿತ ಆಗಿದೆ. ಇಂಥ ಮಣ್ಣು ನೀರನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೇವಲ ರೈತರ ತಲೆ ಮೇಲೆ ಅಷ್ಟೇ ಅಲ್ಲ, ಬೆಂಗಳೂರು ನಗರದ ಈ ಯಾರು ಪಾಲಿಸಿ ನೀತಿ ನಿರೂಪಕರಿದ್ದಾರೆ, ಅಧಿಕಾರಿಗಳಿದ್ದಾರೆ,